ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಆಲ್ ಅಂತ ಕೊಟ್ಟು ವಿಡಿಯೋನ ನೋಡಿ. ವಿಡಿಯೋ ನೋಡಾದಮೇಲೆ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಜೊತೆಗೆ ಪಕ್ಕದಲ್ಲೇ ಇರುವಂಥ ಹೈ ಪಾಯಿಂಟ್ಸನ್ನು ಕೊಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಪ್ಲೀಸ್ ಈ ವಿಡಿಯೋ ಕೇವಲ 6 ನಿಮಿಷದ ವಿಡಿಯೋ ಆಗಿರೋದ್ರಿಂದ ಸ್ಕಿಪ್ ಮಾಡದೆ ವಿಡಿಯೋನ ಫುಲ್ ನೋಡಿ. ಆ ದೇವರು ನಿಮಗೆ ಖಂಡಿತ ಒಳ್ಳೇದು ಮಾಡ್ತಾನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೀವಿವಾಗ ನೋಡ್ತಾ ಇರುವಂಥ ವಿಡಿಯೋ ಒಂದು ದೇವಸ್ಥಾನದ ವಿಡಿಯೋ ಆಗಿರುತ್ತೆ. ತುಂಬಾ ಪೌರಾಣಿಕವಾದ ಐತಿಹಾಸಿಕವಾದ ರಾಮಾಯಣ ಸಂಬಂಧಿತ ದೇವಾಲಯ ಆಗಿರುತ್ತದೆ. ಪ್ರಪಂಚದ ಏಕೈಕ ಗರುಡವ ದೇವಸ್ಥಾನ ಇವತ್ತು ನಾನು ನಿಮಗೆ ತೋರಿಸೋದಕ್ಕೆ ಹೊರಟಿದ್ದೀನಿ. ನಾವು ಕುರುಡುಮಲೆ ಗಣೇಶನ ದೇವಸ್ಥಾನವನ್ನು ಮುಗಿಸಿಕೊಂಡು ಮುಳುಬಾಗಿಲಿನಲ್ಲಿ ನೆಕ್ಸ್ಟ್ ಹೋಗಿದ್ದೆ ಕೋಲದೇವಿ ಗರುಡ ದೇವಸ್ಥಾನಕ್ಕೆ. ನೋಡಿ ಇಲ್ಲಿ ಭತ್ತ ನೋಡಿ ತುಂಬ ಖುಷಿ ಆಯಿತು. ಕೋಲಾರ ಸೈಡು ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಮುಂಚೆ, ದೇವಸ್ಥಾನದ ದೇವರನ್ನು ನೋಡೋದಕ್ಕಿಂತ ಮುಂಚೆ ಸ್ವಲ್ಪ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಕೊಲದೇವಿ ಗರುಡ ದೇವಾಲಯ ವಿಶ್ವದ ಏಕೈಕ ಗರುಡ ದೇವಸ್ಥಾನವೆಂದು ಪ್ರಸಿದ್ಧವಾಗಿದೆ. ನೀವಿವಾಗ ನೋಡ್ತಾ ಇರೋ ವಿಡಿಯೋ ಬಂದು ವಿಶ್ವದಲ್ಲೇ ಇರುವಂಥ ಏಕೈಕ ಗರುಡ ದೇವಸ್ಥಾನ ಇದಾಗಿದೆ. ವಿಷ್ಣುವಿನ ವಾಹನ ಗರುಡನಿಗೆ ಮೀಸಲಾದ ಈ ಪ್ರಾಚೀನ ದೇವಾಲಯದಲ್ಲಿ ಗರುಡನು ತನ್ನ ಹೆಗಲ ಮೇಲೆ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಹೊತ್ತ ವಿಶಿಷ್ಟ ಶಿಲ್ಪವಿದೆ. ಸರ್ಪದೋಷ, ರಾಹುಕೇತು ದೋಷ ನಿವಾರಣೆ ಮತ್ತು ಸಂತಾನ ಭಾಗ್ಯಕ್ಕಾಗಿ ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ದೇವಸ್ಥಾನದೊಳಗೆ ಎಂಟರ್ ಆದ್ವಿ. ನೀವಿವಾಗ ನೋಡ್ತಾ ಇರೋದೇ ಗರುಡನು ಹೊತ್ತಿರುವಂತಹ ವಿಷ್ಣು ಹಾಗೂ ಲಕ್ಷ್ಮಿಯ ವಿಗ್ರಹ. ದೇವರಿಗೆ ಅಲಂಕಾರ ಮಾಡಿದ್ದಾರೆ. ದೇವಾಲಯದ ಬಗ್ಗೆ ಮಾಹಿತಿಯನ್ನು ಪುರೋಹಿತರು ಕೂಡ ಕೊಡ್ತಾರೆ. ಅದನ್ನು ನಾನು ಹಂಗೆ ಕೇಳಿಸಿದ್ದೀನಿ. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಆಮೇಲೆ ಈ ವಿಗ್ರಹ ತುಂಬಾ ಬೆವರ್ತಾ ಇರುತ್ತಂತೆ. ಎಷ್ಟು ಒರೆಸಿದ್ರೂ ಆ ವಿಗ್ರಹದ ಮೇಲಿರುವ ತೇವಾಂಶ ಕಡಿಮೆ ಆಗೋದಿಲ್ವಂತೆ. ನಾನು ಈ ದೇವಾಲಯಕ್ಕೆ 2ನೇ ಬಾರಿ ನಾನು ಭೇಟಿ ನೀಡ್ತಾ ಇದ್ದೀನಿ. ಆ ಪುರೋಹಿತರ ಬಾಯಲ್ಲಿ ದೇವಸ್ಥಾನದ ಹಿನ್ನೆಲೆಯನ್ನು ನೀವೇ ಕೇಳಿಸ್ಕೊಳ್ಳಿ ಆಯಿತಾ. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದರೆ. ಭೂಮಿಯ ಮೇಲಿರುವ ಪ್ರಪಂಚದ ಏಕೈಕ ಗರುಡ ದೇವಸ್ಥಾನ ಇದಾಗಿದೆ. ಇಲ್ಲೇ ಪಕ್ಕ ಕೂಡ ಆಂಜನೇಯ ಸ್ವಾಮಿ ಮೂರ್ತಿಯನ್ನು ನಾವು ಕಾಣಬಹುದು. ಅವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಕೇಳಿಸ್ಕೊಳ್ಳಿ ನೀವೇ. ಗರುಡ ದೇವರು ಸ್ವಾಮಿ ಬಲಗೈಯಲ್ಲಿ ಮಹಾವಿಷ್ಣು, ಸ್ವಾಮಿ ಎಡಗೈಯಲ್ಲಿ ಮಹಾಲಕ್ಷ್ಮಿನ ಕೈಯಲ್ಲಿ ಹಾಕೊಂಡಿರೋದು. ಈ ಒಂದು ಗರುಡ ದೇವರ ಮೇಲೆ 8 ಸರ್ಪಗಳಿದೆವಮ್ಮ. ಇವಾಗ ಒಂದೇ ಒಂದು ಕಿರೀಟದಲ್ಲಿ ಕಾಣಿಸುತ್ತೆ ನೋಡಿ, ಅರ್ಶನ ಕುಂಕುಮ ಇಟ್ಟಿದ್ವಿ. ಒಂದೇ ಒಂದು ಸರ್ಪ, ಮಿಕ್ಕ 7 ಸರ್ಪಗಳು ಹೂವಿನ ಅಲಂಕಾರದ ಒಳಗಡೆ ಇವೆ. ಈ ಥರ 8 ಸರ್ಪಗಳನ್ನು ಆಭರಣ ಇಟ್ಟಿರುವಂಥ ನಾಗಾಭರಣನು, ಸರ್ಪದೋಷ ನಿವಾರಕನು, ಏಕಕಾಲದಲ್ಲಿ ಮಾನವನಿಗೆ 8 ರೀತಿ ಸರ್ಪದೋಷ ನಿವಾರಣೆ ಮಾಡುವಂಥ ಅಧಿಕಾರವುಳ್ಳ ದೇವರು. ಕುಟುಂಬದಲ್ಲಿ ಸರ್ಪದೋಷ ನಿವಾರಣೆಗಾಗಿ ನಾವೇನೆಲ್ಲ ಪೂಜೆ ಮಾಡ್ಬೋದು. ಕುಕ್ಕೆಗೆ ಹೋಗ್ಬೋದು, ಕಾಳಸರಿಗೆ ಹೋಗ್ಬೋದು, ಘಾಟಿಗೆ ಹೋಗ್ಬೋದು, ಉತ್ತಕ್ಕೆ ಪೂಜೆ ಮಾಡ್ಬೋದು, ನಾಗರಕಲ್ಲು ಪ್ರತಿಷ್ಠಾಪನೆ ಮಾಡ್ಬೋದು, ನಾಗರಕಲ್ಲಿಗೆ ಪೂಜೆ ಮಾಡ್ಬೋದು. ಆದರೆ ಕಡಿಮೆಯಾಗಿ ಭಾಗ್ಯ ಬರುತ್ತೆ ವಿನಃ ಸಂಪೂರ್ಣವಾಗಿ ಸರ್ಪದೋಷ ನಿವಾರಣೆ ಆಗಲ್ಲ. ಒಂದೊಂದು ಜಾಗದಲ್ಲಿ ಒಂದೊಂದು ದೋಷವೇ ನಿವಾರಣೆ ಮಾಡಿಕೊಡ್ತಾರೆ. ಆದರೆ ಈ ಭಗವಂತನ ಒಂದು ದರ್ಶನದಿಂದ ಅದೃಷ್ಟ ಪಡ್ಕೋಬೋದು. ಈತನ ಒಂದು ಪೂಜೆ ಸೇವೆಯಿಂದ 8 ರೀತಿ ಸರ್ಪದೋಷ ನಿವಾರಣೆ ಮಾಡ್ಕೋಬೋದು ಅಂತ ಗರುಡ ಪುರಾಣದಲ್ಲೇ ಬರೆದಿದೆ. ಕುಟುಂಬದಲ್ಲಿ ಸರ್ಪದೋಷ ನಿವಾರಣೆಗಾಗಿ ಭಗವಂತನಲ್ಲಿ ಬೇಡ್ಕೋಬೋದು. ಕುಟುಂಬದಲ್ಲಿ ಪ್ರಥಮವಾಗಿ ಒಳ್ಳೆಯ ಆರೋಗ್ಯಕ್ಕಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ, ಉದ್ಯೋಗಕ್ಕಾಗಿ, ಕಲ್ಯಾಣ ಸಂತಾನಕ್ಕಾಗಿ, ಕುಟುಂಬದಲ್ಲಿ ನೆಮ್ಮದಿ ಶಾಂತಿಗಾಗಿ, ನಾವು ದಿನನಿತ್ಯ ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಅಭಿವೃದ್ಧಿಗಾಗಿ ಈ ಭಗವಂತನಲ್ಲಿ ಬೇಡ್ಕೋಬೋದು. ಈ ಭಗವಂತನನ್ನು ಇಲ್ಲೇ ಯಾಕೆ ಪ್ರತಿಷ್ಠಾಪನೆ ಮಾಡೋದು ಅಂತಂದರೆ, ರಾಮಾಯಣ ನಡೆದಂಥ ಕಾಲದಲ್ಲಿ ರಾವಣ ಸೀತಾದೇವಿನ ಅಪಹರಿಸಿಕೊಂಡು ಲಂಕಾಪಟ್ಟಣಕ್ಕೆ ಹೋಗಬೇಕಾದ್ರೆ ಜಟಾಯಿ ಪಕ್ಷಿಯಾದ ಈತ ರಾವಣಂದರಿಗೆ ಅಡ್ಡ ಹೋಗುತ್ತೆ. ಸೀತಾಮಾತೆಯನ್ನು ಕಾಪಾಡಲು ಕೋಪಗೊಂಡ ರಾವಣ ತನ್ನ ಕಥೆಯಿಂದ 2 ರೆಕ್ಕೆಯನ್ನು ಕತ್ತರಿಸಿದಾಗ ಆ ಒಂದು ಪಕ್ಷಿ ಸಾವಿರಾರು ಕ್ಷೇತ್ರಗಳು ದಾಟಿ ಬಂದು ಈ ಒಂದು ಜಾಗದಲ್ಲಿ ಪ್ರಾಣ ಬಿಟ್ಟ ಒಂದು ಸ್ಥಳ. ಅದರ ಒಂದು ಜ್ಞಾಪಕಾರ್ಥಕವಾಗಿ ಈ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಗುರುಗಳಾದ ರಾಮಾನುಜಾಚಾರ್ಯರು ಇಲ್ಲಿಗೆ 1100 ವರ್ಷಗಳ ಪುರಾತನ ಒಂದು ದೇವಸ್ಥಾನ. ರಾವಣನಿಂದ ಕೊಲ್ಲಲ್ಪಟ್ಟ ಜಟಾಯಿ ಪಕ್ಷಿ ಪ್ರಾಣ ಬಿಟ್ಟ ಈ ಒಂದು ಕ್ಷೇತ್ರಕ್ಕೆ ಕೊಲದೇವಿ ಅಂತ ನಾಮಕರಣ ಮಾಡಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಏನು ಸಂಕಲ್ಪ ಇದ್ರು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಎಲ್ರಿಗೂ ಶುಭವಾಗಲಿಂದ ಸಂಕಲ್ಪ ಮಾಡಿ. ಜೈಂದಿರಾರಮನ ಗೋವಿಂದೋ. ಶುಭ ನಕ್ಷತ್ರ, ಶುಭ ಯೋಗ, ಶುಭಕರಣ, ಯೋಗಣ ವಿಶೇಷಣ ವಿಶಿಷ್ಟಾಯಾಮ್ ಅಸ್ಯಾಂ ಶುಭದಿತೋ ಶ್ರೀ ಭಗವದಾಗ್ನೇ ಭಗವತ್ ಓಂ ಕೇಶವಾಯ ನಮಃ, ಓಂ ನಾರಾಯಣಾಯ ನಮಃ, ಓಂ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ, ಓಂ ವಿಷ್ಣವೇ ನಮಃ, ಓಂ ಮಧುಸೂದನಾಯ ನಮಃ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ, ಓಂ ಶ್ರೀಧರಾಯ ನಮಃ, ಓಂ ಕೇಶವಾಯ ನಮಃ, ಸರ್ಪದೋಷ ನಿವಾರಕಾಯ ನಮಃ, ಶಿರಾಜ ಪರಬ್ರಹ್ಮ ಸ್ವರೂಪಾಯ ನಮೋ ನಮಃ, ನಾರಾಯಣಾಯ ನಮಃ. ಇಲ್ಲೂ ಕೂಡ ಮೊಬೈಲ್ ಅಲೋ ಇಲ್ಲ, ವಿಡಿಯೋ ಮಾಡೋ ಹಾಗಿಲ್ಲ. ಆದರೂ ಅವರಿಗೆ ಗೊತ್ತಿಲ್ಲದಂಗೆ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪಕ್ಕ ಆಂಜನೇಯ ಸ್ವಾಮಿ ವಿಗ್ರಹ ಇರೋದನ್ನು ನಾವು ಕಾಣ್ಬೋದು. ನೋಡಿದ್ರಲ್ವಾ ಈ ಗರುಡ ದೇವಸ್ಥಾನದ ಹಿನ್ನೆಲೆ ಯಾವ ರೀತಿ ಇದೆ ಅಂತ ಹೇಳಿ. ಇದರ ಸ್ಥಳ ಬಂದು ಮುಳಬಾಗಿಲು, ಕೋಲಾರ ಜಿಲ್ಲೆ, ಬೆಂಗಳೂರಿನಿಂದ ಸುಮಾರು 90 ರಿಂದ 100 ಕಿಲೋಮೀಟರ್ ಆಗುತ್ತೆ.
ಇದರ ವಿಶೇಷತೆ ಗರುಡ ದೇವರಿಗೆ ಸಮರ್ಪಿತವಾದ ವಿಶ್ವದ ಏಕೈಕ ದೇವಾಲಯ. ಇನ್ನು ಪ್ರತೀತಿ ಆಗಲೇ ಹೇಳ್ದಂಗೆ ರಾಮಾಯಣದಲ್ಲಿ ರಾವಣನು ಜಟಾಯುವನ್ನು ಕೊಂದ ಸ್ಥಳವಿದು. ಇಲ್ಲಿ ಜಟಾಯು ಗರುಡನಾಗಿ ನೆಲೆಸಿದ್ದಾರೆ ಅಂತ ಹೇಳ್ಬೋದು. ಆಗ ದೇವರ ಅಲಂಕಾರವನ್ನು ತೆಗೆದಿದ್ದಾರೆ. 3 ವಿಗ್ರಹವನ್ನು ನೀವು ಕಾಣಬಹುದು. ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕಾಣಿಸುತ್ತೆ ಅಷ್ಟೇ. ಇನ್ನು ಇಲ್ಲಿ 8 ರೀತಿಯ ಸರ್ಪದೋಷಗಳು, ಕಾಳ ಸರ್ಪದೋಷ ಮತ್ತು ವಾಮಾಚಾರ ಮಾಟಮಂತ್ರಗಳ ದೋಷಗಳು ಇಲ್ಲಿನ ದರ್ಶನದಿಂದ ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ. ನೋಡ್ತಿದ್ದೀರಲ್ವಾ, ಮೂಲ ವಿಗ್ರಹ, ಏನೂ ಅಲಂಕಾರ ಇಲ್ಲದಿರೋ ವಿಗ್ರಹ. ಈ ವಿಗ್ರಹ ಬೆವರ್ತಾ ಇರುತ್ತಂತೆ, ಎಷ್ಟು ವರ್ಷದ್ರೂ ಕೂಡ ಅಲ್ಲಿ ತೇವಾಂಶ ಇದ್ದೇ ಇರುತ್ತಂತೆ. ಇಲ್ಲಿನ ಗರುಡನ ದರ್ಶನ ಪಡೆದರೆ ಅದೃಷ್ಟ ಒಲಿಯುತ್ತದೆ ಮತ್ತು ಮದುವೆ ಸಂತಾನ ಭಾಗ್ಯ ಸಿಗುತ್ತದೆ ಎಂಬುವಂಥದ್ದು ಬಲವಾದ ನಂಬಿಕೆ. ಇದಾಗಿತ್ತು ಪುರಾಣ ಪ್ರಸಿದ್ಧ ಗರುಡ ದೇವಾಲಯದ ದೇವರ ದರ್ಶನ ಹಾಗೂ ದೇವಾಲಯದ ಪೌರಾಣಿಕ ಹಿನ್ನೆಲೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಏನಾದರೂ ತಪ್ಪು ಮಾಹಿತಿಯನ್ನು ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ. ಇಷ್ಟೊತ್ತು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಮತ್ತೆ ಸಿಗೋಣ.